ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಮತ್ತೆ ಜೊತೆಯಲ್ಲಿ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ. ಬಂಧುಗಳೇ, ತಾವು ನೋಡಿರುವ ಹಾಗೆ ಕೆಲವೇ ನಿಮಿಷಗಳ ಹಿಂದೆ ಮತ್ತೆ ನಾವು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಇದೀವಿ. ಒಂದು ತಿಂಗಳ ಕಾಲ ನಿರಂತರವಾಗಿ ಬಸವ ಪುರಾಣ ಒಂದು ಕಾರ್ಯಕ್ರಮವನ್ನು ಏನು ನಡೀತಾ ಇದೆ, ಎಲ್ಲ ಜಾತಿಯವರು ಎಲ್ಲ ಸಮುದಾಯವರು ಕೂಡ್ಕೊಂಡು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶ್ರೀಗಳ ಒಂದು ಹಿತನುಡಿಯನ್ನ ಕೂಡ ನೇರ ಪ್ರಸಾರದಲ್ಲಿ ನೋಡಿದೀವಿ. ಹಾಗಿದ್ರೆ ಗಜೇಂದ್ರಗಡದ ಎಲ್ಲ ಗುರು ಹಿರಿಯರು ಇವತ್ತು ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಹಾಗಿದ್ರೆ ಅವರ ಒಂದು ಅಭಿಪ್ರಾಯವನ್ನ ಕೂಡ ನಾವು ಕೇಳಿ ತಿಳ್ಕೋಣ, ಏನ್ ಹೇಳಕ್ಕೆ ಇಷ್ಟಪಡ್ತಾರಂತ. ಸರ್ ನಮಸ್ಕಾರ. ಸಬ್ ಕ್ಯಾಮ್ರಾಮನ್ ಬನ್ನಿ. ಯಾವತ್ತು ಗಜೇಂದ್ರಗಡದ ಸದ್ಭಕ್ತರೇ, ಇವತ್ತಿನ ದಿವಸ ಗಜೇಂದ್ರಗಡದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂತ ಸುದಿನ. ಕಾರಣ ಏನಂತಂದ್ರ 25ನೇ ತಾರೀಕಿನಿಂದ ಇಲ್ಲಿಯ ತನಕ ಪ್ರತಿಯೊಂದು ದಿನ ಪ್ರತಿಯೊಂದು ವಾರ್ಡಿನಲ್ಲಿ ಜನಜಾಗೃತಿಯನ್ನು ಮಾಡ್ತಕ್ಕಂತ ಶ್ರೀಗಳ ಕೆಲಸ ಅವಿನ್ಮಾದ. ಇದನ್ನ ಎಂದೂ ನಾವು ಮರೆಯಂತಾಗಿಲ್ಲ. ಈಗ ನಾವು ನೋಡಿದ ಯಾಕಪ್ಪ ಗಜೇಂದ್ರಗಡೊಳಗ ಏನ್ ಈ ಪ್ರಮಾಣದ ಜನ ಕೊಡುತ್ತೋ ಇಲ್ಲೋ ಅನ್ನೋ ಒಂದು ಆತಂಕ ನಮ್ಮನ್ನ ಕಾಡ್ತಿತ್ತು. ಆದ್ರೆ ಇವತ್ತಿನ ದಿವಸ 10 ದಿನಗಳ ನಿರಂತರವಾಗಿ ನಾವು ಅವಲೋಕಿಸಿದಾಗ ಗಜೇಂದ್ರಗಡದ